ರಾಜಾದಿರಾಜ ರಾಜಮಾರ್ತಾಂಡ ಗಾಂಧಾರ ಕುಲವಂಶೋದ್ಧಾರಕ ದುರ್ಯೋಧನ ಸಾರ್ವಭೌಮ ಬಹುಪರ ಬಹುಪರ ಬಹುಪರ. ಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಹೊರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕಾರ್ತ ಸ್ವರ ಸಂಪನ್ನ ದೀಪ್ತಿಮಣಿ ಮಕುಟ ವರ್ಧನಗೆ ದುರೋಧರ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೆ ಎನಗೆ ಸಹೋದರ ದುಶ್ಯಾಸನ ಮಿತ್ರ ಕರ್ಣ ಮಾವ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರೆ ಪೆಣ್ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರೆ ಪೆಣ್ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಗೆ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಗೆ ಬಾಳುತ್ತಿರೆ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರೆ ಪೆಣ್ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನು ಈ ಮಾವ ಚಕುಲಿ ಸಲಯ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವ ಚಕುಲಿ ಸಲಯ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜದು ಶಾಸನ ಅವನನ್ನು ವಧಿಸದಿರುವನೇ ಅನುಜದು ಶಾಸನ ಅವನನ್ನು ವಧಿಸದಿರುವನೇ. ಹೀಗಿರುವಲ್ಲಿ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರೆ ಪೆಣ್ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರೆ ಪೆಣ್ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಗೆ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಗೆ ಬಾಳುತ್ತಿರೆ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರೆ ಪೆಣ್. ಪಿತಾಮಹ ಪೂಜ್ಯರಾದ ಆಚಾರ್ಯರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳೆಲ್ಲವನ್ನೂ ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ಅಲೆದಾಡುತ್ತಿರುವ ಆ ಪಾಂಡವರು ಈಗ ನಾಚಿಕೆ ಇಲ್ಲದೆ ನಮ್ಮಲ್ಲಿ ಅರ್ಧ ರಾಜ್ಯವನ್ನು ಕೇಳಲು ಬರುವರಂತೆ. ನೋಡಿದಿರಾ ಎಷ್ಟರ ಮಟ್ಟಿಗಿದೆ ಅವರ ಪೌರುಷ? ವತ್ಸ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಯುದ್ಧ? ಯುದ್ಧವೇ
ನನ್ನ ಬಳಿಯಲ್ಲಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಲಡ್ಡು ಗುಚ್ಚಾಗಿ ಹೋಗುವರು. ನಿಮಗೇಕೆ ಆ ವಿಚಾರ? ನೀವು ಸುಮ್ಮನಿರಿ. ಸಹೋದರ ದುಶ್ಯಾಸನ, ಆ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣದಲ್ಲಿರುವಾಗ ಅವರ ಕಣ್ಣೆದರ ಬೆಳೆದ ನಮಗೆ ಅದರ ಚಿಂತೆಯೇ? ಅದು ಪುರುಷೋತ್ತಮನು ಬರುವಂತಿದೆ. ಸಭೆಯು ಶಾಂತವಾಗಿರಲಿ. ಪುರುಷೋತ್ತಮ ಪುರುಷೋತ್ತಮ ಅವನಿಲ್ಲವರಿಗೆ ಪುರುಷೋತ್ತಮ. ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ನಾನಿಲ್ಲಿರುವ ಆ ದನ ಕಾಯುವ ಗೊಲ್ಲ ಪುರುಷೋತ್ತಮನು ಭೋಜ್ಯನು. ಸಾಕು ಬಾಯಿ ಮುಚ್ಚಿ. ದುರ್ಯೋಧನ ಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ರಾಯಭಾರಿಯಾಗಿ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಏಕಪ್ಪ, ಏನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಿಗೆ ನ್ಯಾಯವು ಹದಿನವು, ರೋಗಿಯಾದವನಿಗೆ ಪಥ್ಯವು ರುಚಿಸುವುದೇ ಪರಂತು ಪಥ್ಯವು ರುಚಿಸುವುದು. ಎಲ್ಲೋ ನಿನಗೆ ಮರಣಕಾಲ ಸಂಹಿಸಂತೆ ತೋರುತ್ತಿರುವುದು. ವೇದರ ವಸರದಿರಲೋ ವಿದುರ ಸದರದೆ ನುಡುಕಿ ವಸರದಿರಲೋ ವಿದುರ ಸದರದೆ. ವೇದರ ವಸರದಿರಲೋ ವಿದುರ ಸದರದೆ ನುಡುಕಿ ವಸರದಿರಲೋ ವಿದುರ ಸದರದೆ. ನೆರೆದ ಸಭೆಯೊಳು ನೆರೆದ ಸಭೆಯೊಳು ನುಡಿದೆಯಾಗೊಡ ಹಿರಿದು ಬಂದೆ ಕಡಿದದೊಡು. ನುಡಿದೆಯಾಗೊಡ ಹಿರಿದು ಬಂದೆ ಕಡಿದದೊಡು. ಅದರದಿರಲೋ ವಿದುರ ಸದರದೆ ಹುಡುಗಿ ಅದರದಿರಲೋ ವಿದುರ ಸದರದೆ. ಕಪ್ಪಲಿಯ ಮಗನಿರು ಮನದೇವಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಕಪ್ಪಲಿಯ ಮಗನಿರು ಮನದೇಶಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಕಡುವೈರಿ ಪಾಂಡವರ ಪರವೈರಿ ಜನಭಂಗ ಮಲ್ಲ ಗುರುದರಯ. ಕಡುವೈರಿ ಪಾಂಡವರ ಪರವೈರಿ ಜನಭಂಗ ಮಲ್ಲ ಗುರುದರಯ ಬೆಂಕರಿಗೆ ವರಯ ಬೆಂಕರಿಗೆ. ವದರದಿರಲೋ ವಿದುರ ಸದರದೆ ಹುಡುಗಿ ವದರದಿರಲೋ ವಿದುರ ಸದರದೆ. ನೆರೆದ ಸಭೆಯೊಳು ನಿಂತು ತಿಳಿದು ಈ ಕೌರವ. ನೆರೆದ ಸಭೆಯೊಳು ನಿಂತು ತಿಳಿದು ಈ ಕೌರವ. ನುಡಿದೆಯಾಗೊಡ ಹಿರಿದು ಬಂದೆ ನಿಂತಗಳು. ನುಡಿದೆಯಾಗೊಡ ಹಿರಿದು ಬಂದೆ ನಿಂತಗಳು. ವದರದಿರಲೋ ವಿದುರ ಸದರದೆ ಹುಡುಗಿ ವದರದಿರಲೋ ವಿದುರ ಸದರದೆ. ವದರದಿರಲೋ ವಿದುರ ಸದರದೆ ಹುಡುಗಿ ವದರದಿರಲೋ ವಿದುರ ಸದರದೆ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಸಭೆಯನ್ನು ಅರಿವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಹೊರಗೆ ದೂಡು. ನಮ್ಮ ಅನ್ನವನ್ನು ತಿಂದು ನಮಗೆ ದ್ರೋಹ ಬಗೆತ್ತಿರುವ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಈಗದಿಂದ ಅಪ್ಪಳಿಸಿ ಬಿಡುವನು. ಎಚ್ಚರಿಕೆ! ನನ್ನನ್ನು ಸಭೆಯಿಂದ ಆಚೆಗಳು ತಳ್ಳುವಷ್ಟು ಸಾಮರ್ಥ್ಯ ನಿನಗೆ ಉಂಟಾಯಿತೆ. ಜಗದನಾದ ಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನಿನ್ನ ನಾಲಿಗೆಯು ನಶಿಸಿ ಹೋಗಬಾರದು. ಎಂದಾದರೂ ನಿನ್ನ ದುರ್ಬುದ್ಧಿಗಳನ್ನು ಸರಿಪಡಿಸುವ ತಿಳಿದರು. ಕೇಳು, ಹಿಂದೆ ನೀನು ದ್ರೌಪದಿ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮನ ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾಯಿಸಿಕೊಳ್ಳುವಾಗ ಅದನ್ನು ತೊಡೆಯಲ್ಲಿಟ್ಟಿದ್ದ ಈ ನನ್ನ ಧನಸನ್ನು ಮುರಿದು ಬಿಸಾಡುವೆನು. ಪ್ರಮಾದ ಸಿಯೋಧನ,
ಪೂಜ್ಯನಾದ ವಿದುರನ ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಇವರುಗಳ ಒಡ್ಡು ಬೆದರಿಕೆಗೆ ನೀನು ಎದುರುವುದೇ? ಹೇಳುವೆನು ಕೇಳು. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲದ ನಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಆ ಮಧ್ಯಮ ಪಾಂಡವರನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ, ಆ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಈ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ, ಕರ್ಣ. ಕರ್ಣ, ಕರ್ಣ, ಇವರುಗಳ ಒಟ್ಟು ಬೆದರಿಕೆಗೆ ನೀನು ಎದುರುವುದು. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಅದು ಅಲ್ಲದೆ ಇವನ ಬಿಲ್ಲಿನಿಂದಾಗುವ ಪ್ರಯೋಜನವೇನು? ಏನು ಸುಮ್ಮನಿರು. ಈಗ ಕೇಳಿರಿ. ದೋದನಾಗಿ ಬರುವ ಕೃಷ್ಣರಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧ್ಯಕ್ಷರ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಿರುವುದು, ತೆಗೆದುಕೋ ಅಗ್ರಜ. ಇದು ಕೊಡು. ಆ ಕಾಪಡಿ ಇಲ್ಲಿಗೆ ಬಂದಾಗ ನಾನು ಇದನ್ನು ನೋಡುತ್ತಾ ಕುಳಿತುಕೊಳ್ಳುವೆನು. ಆಹಾ, ಎಷ್ಟು ದುರಹಂಕಾರಿ ಈತನು! ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಇದೇನಿದು ದುರ್ಯೋಧನ? ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ಯಾರು ನಮಸ್ಕರಿಸುವುದೇ? ಕೃಷ್ಣ, ನೀನು ಬಂದಿರುವುದು ದೂತನಾಗಿ? ದೂತನಾಗಿ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಅನೇಕ ಗೋಪಿಕಾಸ್ತ್ರೀಯರನ್ನು ರಮಿಸಿದ್ದೂ ಆಯಿತು, ಬಗೆ ಬಗೆಯ ವೇಷಗಳನ್ನು ಧರಿಸಿ ಅನೇಕರನ್ನು ಕೊಂದಿದ್ದೂ ಆಯಿತು. ಅದು ಸಾಲದೆ ಈಗ ದೂತನಾಗಿ ಬಂದಿರುವೆ. ಕೃಷ್ಣ, ನೀನು ನೇರವಾಗಿ ನನ್ನ ಅರಮನೆಗೆ ಬರುವೆ ಎಂದು ತಿಳಿದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದೇನೆ. ಆರಲಿಲ್ಲ ಬೇಡ. ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣರಿದ್ದರಲ್ಲ, ಅವರ ಮನೆಗಾದರೂ ಹೋಗಬಾರದೆ? ಆಧರಿಸುವವರನ್ನೆಲ್ಲ ಬಿಟ್ಟು ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮುರುಗು ಜೋಪಡಿಯನ್ನು ಆಶ್ರಯಿಸಬಹುದೇ? ಗೊಲ್ಲರಿಂದ ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಹೋದಿತು? ಬಂದದ್ದಾಯಿತು. ಒಳಿತುಕೋ. ಕೃಷ್ಣ, ದುರ್ಯೋಧನ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ?
ಇರಬಹುದು. ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ? ನರ್ತಕಿರನ್ನು ಬರಮಾಡಿ. ಕರುನಾಡು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ ಸಮರ ಸಲ್ಲದು ಎಂದು ಹುಸಿನಗೆಯ ಹೊರಹೊಮ್ಮಿ ಸಂಧಿಯಾಚಿಸೆ ಬಂದಿಹನು ಕೃಷ್ಣ ಕುರುನಂದರ ರೋಲ್ ಕುಶುಲದಿ ಸಂಧಿಯಾಚಿಸೆ ಬಂದಿಹನು ಕೃಷ್ಣ ಕುರುನಂದರ ರೋಲ್ ಕುಶುಲದಿ ನೀಲವರ್ಣನ ಈ ಸೌಮ್ಯ ರೂಪ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಹುದ ನಿನ್ನಿಂದ ಮಾಧವ ಜಗವಿಹುದ ನಿನ್ನಿಂದ ಜಗವಿಹುದ ನಿನ್ನಿಂದ ಮಾಧವ ಜಗವಿಹುದ ನಿನ್ನಿಂದ ಕೃಷ್ಣ ಹೇಗೆ ಬನ್ನಿ ಏನು ಹೇಳಿದಿರಿ ಮತ್ತೊಮ್ಮೆ ಹೇಳಿ ಜಗವಿಹುದ ನಿನ್ನಿಂದ ಸುಯೋಧನ ಜಗವಿಹುದ ನಿನ್ನಿಂದ ಜಗವಿಹುದ ನಿನ್ನಿಂದ
ನಿನ್ನಿಂದ ಸುಯೋಧನ ಜಗವಿಹುದ ನಿನ್ನಿಂದ. ಮಲ್ಲರುಳು ಮಲ್ಲ ಎಲ್ಲವನು ಬಲ್ಲ, ಮಲ್ಲರುಳು ಮಲ್ಲ ಎಲ್ಲವನು ಬಲ್ಲ, ನಿನಗಾರು ಸಮರಿಲ್ಲ ಇದರೆಯೊಳು ನಿನಗಾರು ಸಮರಿಲ್ಲ, ನಿನಗಾರು ಸಮರಿಲ್ಲ ಇದರೆಯೊಳು ನಿನಗಾರು ಸಮರಿಲ್ಲ. ಇಂಥ ವೀರನನು ನಾ ತುಂಬಿದ ಸಭೆಯೊಳು ಸಂತಸ ಪಡಿತು, ಇಂಥ ವೀರನನು ನಾ ತುಂಬಿದ ಸಭೆಯೊಳು ಸಂತಸ ಪಡಿತು. ಅವರಾಗದಲ್ಲಿ ವರ್ಣಿಪುದೋ ನಿನ್ನ, ಅವರಾಗದಲ್ಲಿ ವರ್ಣಿಪುದೋ ನಿನ್ನ, ಅವ ಸಂಗೀತದಿ ಆಡಿಕೊಂಡಾಡುವುದು, ಅವ ಸಂಗೀತ ಆಡಿಕೊಂಡಾಡುವುದು. ಸಾರ್ವಭೌಮ ನಿನ್ನ ಚಲವ ನೆರೆದ ಸಭೆಯು ಹೊಗಳಿ ಅವರಾಗದಲ್ಲಿ ವರ್ಣಿಸಲಿ. ಮುರಹರೆಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ದಿನ ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತ ವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿರುವರು. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿಯ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ.
ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯು ಭರತ ವಂಶದ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ವತ್ಸ ದುರ್ಯೋಧನ ವತ್ಸರ ಬೇಡೈ, ವತ್ಸ ದುರ್ಯೋಧನ ವತ್ಸರ ಬೇಡೈ, ಅನುಜರೊಳ್ಳಿನಗೆ ಕೇಕನ ಆಕ್ರೋಶ, ಅನುಜರೊಳ್ಳಿನಗೆ ಕೇಕನ ಆಕ್ರೋಶ. ಕನಕನಕಾದಿಗಳು ಮನುಜಗೆ ಸಿರವೇ, ಕನಕನಕಾದಿಗಳು ಮನುಜಗೆ ಸಿರವೇ. ವತ್ಸ ದುರ್ಯೋಧನ ವತ್ಸರ ಬೇಡ.
ಭಗವಲೀಲೈ குருபூமியொளர்க்க பகவலீலை 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 ಅಂದನಾಗದೆ ಬಿಟ್ಟೊಡೆ ಚಲವ ಅಂದನಾಗದೆ ಬಿಟ್ಟೊಡೆ ಚಲವ ಮುಂದೆ ನೀರೊಂದುವೆ ತಿರುಸುಗವ ಅಂದನಾಗದೆ ಬಿಟ್ಟೊಡೆ ಚಲವ ಅಂದನಾಗದೆ ಬಿಟ್ಟೊಡೆ ಚಲವ ಮುಂದೆ ನೀರೊಂದುವೆ ತಿರುಸುಗವ ಶುಭ ಫಲವ ವತ್ಸ ದುರ್ಯೋಧನ ವತ್ಸರ ಬೇಲೈ ವತ್ಸ ದುರ್ಯೋಧನ ವತ್ಸರ ಬೇಲೈ ಅನುಜರೊಳ್ಳಿನಗೆ ಅನುಜರೊಳ್ಳಿನಗೆ ಕನ ಕನಕಾದಿಗಳು ಮುಂದೆಗೆದಿರವೆ ಕನ ಕನಕಾದಿಗಳು ಮುಂದೆಗೆದಿರವೆ ವತ್ಸ ದುರ್ಯೋಧನ ವತ್ಸರ ಬೇಲೈ. ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಅತಿ ವೈಭವದಿಂದ ಈ ರಾಜ್ಯವನ್ನು ಆಳು. ಇದೇ ನನ್ನ ಅಭಿಮತ. ವತ್ಸ ದುರ್ಯೋಧನ, ಪಿತಾಮಹರ ಆದೇಶವು ಶ್ರೀಕೃಷ್ಣನ ಸಂದೇಶವು ನನ್ನ ಉದ್ದೇಶವೂ ಒಂದೇ ಆದುದರಿಂದ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ. ದುರ್ಯೋಧನ, ಯಾರು? ಓ ವಿದುರ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸೋಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದರೆ, ಕೆಡವರನ್ನು ಕಂಡಾಗ ಅವರಿಗೆ ಉಪದೇಶ ಮಾಡುವುದು ನಮ್ಮಂಥವರ ಕರ್ತವ್ಯ. ರಾಜ್ಯದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರಿ. ಪಾಂಡವರಿಗೆ ನಿನ್ನ ಇಚ್ಛೆದಷ್ಟಾದರೂ ಭೂಮಿಯನ್ನು ಕೊಡು, ಇದು ನನ್ನ ಸಲಹೆ. ಚಿಕ್ಕಪ್ಪ, ಈ ರೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಹೇಗೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಭಲೇ ಕೃಷ್ಣ, ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು. ಏ ಗುರುಚಕ್ರೇಶ್ವರನನ್ನು ಸೆದೆಬಡೆಯಬೇಕದನಲ್ಲವೇ ಆ ನಿನ್ನ ಬಂಡ ಭೀಮ? ಹೌದು, ಹೌದು, ದುರಹಂಕಾರ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕದನಲ್ಲವೇ ಆ ನಿನ್ನ ನವಂಸಕ ಪಾರ್ಥ? ಹೌದು, ಹೌದು, ದುಸ್ಸಹವಾಸ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ನಿನ್ನ ಗದಿಗೆಟ್ಟ ಪಾಂಡವರು? ಹೌದು, ಹೌದು, ದುಸ್ಸಹವಾಸ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ನಾವೇ ಸಮರ್ಥರು, ನಾವೇ ದುಶ್ಯಾಧನ ಪುಡಿಗುಟ್ಟಿ ಇಡೀ ಭರತ ಖಂಡವನ್ನೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕಂದ್ರೆ ಅವರಿನ್ನ ಹೇಳಿ ಪಾಂಡವರು. ಹೌದು, ಹೌದು, ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲವೇ ಅವರಿನ್ನ ಪಾಂಡವರು? ಹೌದು,
ಹೌದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೋಗು, ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ 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 ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗಳಿಗಳು ನಾವು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಹಜ್ಜಿನ ಮೇಲೆ ಹಗೆಯ ತೀರದ ಹೊರತು ಈ ರಾಜನಿಗೆ ಇಷ್ಟನೂ ರಚಿಸಲಿಲ್ಲ ಕೃಷ್ಣ. ಚಲಿಸದು ರಾಜೇನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಜೇನ ಪಂಥ ವ್ಯರ್ಥ ನುಡಿಗಳಿಂದ, ಮತಗೆಟ್ಟ ನುಡಿವರೇ ಮಹಾರಸಿಗರೆಂದೆನಿಸಿ, ಮತಗೆಟ್ಟ ನುಡಿವರೇ ಮಹಾರಸಿಗರೆಂದೆನಿಸಿ, ದುರುಳ ಪಾತಲಿಸಿರುವ ಅದುವ ತನಕ, ದುರುಳ ಪಾತಲಿಸಿರುವ ಹರುವ ತನಕ ಶಾಂತಿ ಅಂಗಾಧಿಪಗೆ. ಸುಯೋಧನ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇದ್ದರಿಗೆ ಸ್ವಾಭಾವಿಕವಾಗಿರುವುದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಧರ್ಮ ಅಧರ್ಮಗಳೆಂಬ ಈ ಉಭಯ ಕರ್ಮಗಳನ್ನು ಹುಟ್ಟು ಹಾಕಿ ಕೃಷ್ಣ. ಕರ್ಣ, ಧರ್ಮಾಧರ್ಮಗಳೆಂಬ ಈ ಉಭಯ ಕರ್ಮಗಳನ್ನು ಹುಟ್ಟು ಹಾಕಿ ನೀರೆರೆದು ಪೋಷಿಸಿದವನು ನೀರಲ್ಲವೇ ಕೂರ್ಮಾವತಾರಿ, ನೀರೆರೆದು ಪೋಷಿಸಿದವನು ನೀರಲ್ಲವೇ ಕೂರ್ಮಾವತಾರಿ. ಕೃಷ್ಣ ಕರ್ಣ, ಅಂದು ನಾನು ಕೂರ್ಮ ಅವತಾರವ ಧರಿಸದಿದ್ದೊಡೆ, ಅಂದು ನಾ ಕೂರ್ಮಾವತಾರವ ಧರಿಸಿ ಕರ್ಣ, ಅಂದು ನಾ ಕೂರ್ಮಾವತಾರವ ಧರಿಸಿ ಮಂದರಾತ್ರಿಯಂ ರಕ್ಷಿಸದಿದ್ದೊಡೆ ಜಗದೋಳೇನನಾವುದ ಜರುಗುತ್ತಿತ್ತೆಂಬುದನ್ನು ನೀ ಬಲ್ಲೆಯ ಕರ್ಣ. ಕರ್ಣ, ಕೃಷ್ಣ, ಹಜ್ಜಿನ ಮೇಲೆ ಪಕ್ಷಪಾತ ಬುದ್ಧಿಯಿಂದ
ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶನಿಗಾಗಿ ನನ್ನ ತನುಮನುಗಳು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ 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 ಅಂಗಾರಿಪ ಬಲೆ ಸುಯೋಧನ. ಅಂಗಾರಿಪನ ಬಿರುಸಿನ ನುಡಿಗಳಿಂದ ಈ ಯಾದವನ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ನಿನಗೊಂದು ಮಾತನ್ನು ಹೇಳುವೆನು, ಕೇಳು. ಸಾರಿ ಸಾರಿ ಬೇಳ್ವೆ ನಿನಗೆ ಬಾರಿ ತಾಳ್ವೆಯಂ, ಸಾರಿ ಸಾರಿ ಬೇಳ್ವೆ ನಿನಗೆ ಬಾರಿ ತಾಳ್ವೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಳ್ವೆ ನಿನಗೆ ಬಾರಿ ತಾಳ್ವೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಳ್ವೆ ನಿನಗೆ ಬಾರಿ ತಾಳ್ವೆಯಂ. ದುರ್ಯೋಧನ, ರುದ್ರೋಣ ವಿದುರ ಭೀಷ್ಮಾದೀರಿಯರಂ, ಗುರುದ್ರೋಣ ವಿದುರ ಭೀಷ್ಮಾದೀರಿಯರಂ. ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ಅದ ಮಾಡದೆ ಎನ್ನ ನಿಜ ನುಡಿ ಆಲಿಸು, ಅದ ಮಾಡದೆ ಎನ್ನ ನಿಜ ನುಡಿ ಆಲಿಸು. ಗುರು ಪಾಂಡವರ ದ್ವೇಷಕ್ಕೆ ಮೂಲ, ಗುರು ಪಾಂಡವರೀರ್ವರ ದ್ವೇಷಕ್ಕೆ ಮೂಲ. ಶಕುನಿಯ ಸೇಡಿನ ಕೃತ್ರಿಮ ಜಾಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ. ದುರ್ಬೋಧೆಗೆ ಕಿವಿಗೊಡದೆ, ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರಿತಾಂಡವ. ಸಾರಿ ಸಾರಿ ಬೇಳ್ವೆ ನಿನಗೆ ಬಾರಿ ತಾಳ್ವೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಳ್ವೆ ನಿನಗೆ ಬಾರಿ ತಾಳ್ವೆಯಂ, ಬಾರಿ ತಾಳ್ವೆಯಂ, ಬಾರಿ ತಾಳ್ವೆಯಂ. ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರು ವಂಶವನ್ನೇ ನಾಶ ಮಾಡುವೆ ಏಕೆ? ದಾನವ ವಿಜಯಿ ಯದುಪತಿಯು ಆ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿನ್ನ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು, ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜನ್ನಾಡಿ ರಾಜ್ಯದ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಏ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಪುರುಷ ಪ್ರಧಾನವೆಂದರು ಹೂವೆಯ ಕೃಷ್ಣ. ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನವೆಂದರು ಹೂವೆಯ ಕೃಷ್ಣ, ರೋಷರಹಿತ ಪಾಂಡವರನು ನೀ. ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ, ಗಂಡೆ ಜಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಭರತ ಕಂಡವನಾಳ್ವ ಗಂಡು ಕಲಿಗಳವರಾಗಿದ್ದೊಡೆ, ಗಂಡೆ ಜಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ. ಚಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ
ದಿವ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅವಮಾನ ನನ್ನಿಂದಾಗುತ್ತದೆ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲ್ಲ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಕೃಷ್ಣ, 5 ಗ್ರಾಮಗಳೇ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದರಲ್ಲ, ಆ 5 ಗ್ರಾಮಗಳು ಸಿದ್ಧವಾಗಿಯೇ ಇವೆ. ಅಲ್ಲಿಯೇ ಹೋಗಿ ಭಿಕ್ಷೆಯನ್ನು ಬೇಡಲಿ. ಭಿಕ್ಷೆ ಪಾತ್ರೆಯನ್ನು ನಾನು ಕೊಡುವೆನು. ದುರ್ಯೋಧನ, ನಿನ್ನ ದ್ವೇಷದ ಕಿಚ್ಚು ನಿನ್ನ ಜ್ಞಾನ ಚಕ್ಷುಗಳನ್ನು ಕುರುಡನ್ನಾಗಿಸಿದೆ. ಇದು ಕೇವಲ ಕುರು ಪಾಂಡವರ ಸಮರವಲ್ಲ, 18 ಅಕ್ಷೋಹಿಣಿ ಸೈನ್ಯ ದಳದ ಜೀವನ್ ಮರಣದ ಪ್ರಶ್ನೆ. ಭೂಮಂಡಲದ ಭೀಕರ ಭವಿಷ್ಯ, ಅದರ ಅಳಿವು ಉಳಿವು. ಆದರೂ ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ ನೀನು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧವು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳೆತಂದದ್ದನ್ನು ಮರೆತೆಯಾ? ಸಹೋದರರ ಪತ್ನಿ ಎಂದರಿತು ಕೂಡ ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯ ಕಾಲದಲ್ಲಿ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವರ್ತದ ಹರಗಿನ ಅರಮನೆ, ಏಕಚಕ್ರಾನಗರದಲ್ಲಿ ಕುಂದಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಕಡೆಗೆ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಸಮರಾಪೇಕ್ಷೆಯಿಂದ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಆದರಿಂದ ಭ್ರಮೆ, ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿ ಕಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚನೆಯ ಕೌರವೇಶ್ವರನನ್ನು ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ, ಅವರಿನ್ನ ಪಾಂಡವರ ಜೊತೆ ಅಂದೆ ದೊಡ್ಡನ ಕೃಷ್ಣ ಜಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕೋದರಕ್ಕೆ ಕಾಲ್ಕೆರದ್ರಿಂದರುವುದರಿ. ಬಲಿ ಅಂದದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರು. ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕಡೆಯ ನಿರ್ಧಾರ ಪೇವೆ ಜಡಮದಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಪೇವೆ ಜಡಮದಿ ಪಾಂಡವರೊಡೆಯನಿಗೆ. ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟು ಪರನು ಗುರು ಭೂಮಿಯನ. ಹೌದು ಕೃಷ್ಣ, ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟು ಪರನು ಗುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರೆದಯ್ಯ ವೈ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರೆದಯ್ಯ ವೈ ಕುಲವ. ಕಡೆಯನೆ ದಾರಪೇ ಜಡಮದಿ ಪಾಂಡವರೊಡೆಯನಿಗೆ. ಕಡೆಯನೆ ದಾರಪೇ ಬಲರಾಮನ ಬೆಂಬಲವಿರಲು ಜಲವನ್ನು ಬಿಡದೆ ನೆಲವನ್ನು ಕೊಡಲು. ಹೌದು ಕೃಷ್ಣ, ಬಲರಾಮನ ಬೆಂಬಲವಿರಲು ಜಲವನ್ನು ಬಿಡದೆ ನೆಲವನ್ನು ಕೊಡಲು. ಆಕಾಶ ಭೂಮಂಡಲದ ಭೋರ್ಗರನು ಬಾಯಿ ಬಿರಿಯಲೆ. ಆಕಾಶ ಭೂಮಂಡಲದ ಭೋರ್ಗರನು ಬಾಯಿ ಬಿರಿಯಲು. ರಾಜ್ಯವನ್ನು ಬಯಸುವವರು ಎಂಗ ಯುದ್ಧವನ್ನು ಮಾಡಿ ಗೆದ್ದು ಪಡೆಯ. ರಾಜ್ಯವನ್ನು ಬಯಸುವವರು ಎಂಗ ಯುದ್ಧವನ್ನು ಮಾಡಿ ಗೆದ್ದು ಪಡೆಯ. ಕಡೆಯಲಿ ತಾರಪೇಲೆ ಜಡಮದಿ ಪಾಂಡವರೊಡೆಯನಿಗೆ. ಕಡೆಯಲಿ ತಾರಪೇಲೆ ಪಾಂಡವರಿಗೆ ಸಮಭಾಗವ ಕೊಡಿದ
ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಮಾಧವ? ಪಾಂಡವರಿಗೆ ಸಮಭಾಗವ ಕೊಡಿದನು ಪಟ್ಟ ಶ್ರಮ ಸಾರ್ಥಕವಾದ ಬಂದ ಮಾರ್ಗವನ್ನನು ಧರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನು ಧರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹೌದಲ್ಲವೇ ಮಾಧವ? ಹೇಗಿರುವಲ್ಲಿ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆವು. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ. ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟು ಕಡೆದು ಕುರುಗುವಿಯನ. ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟು ಕಡೆದು ಕುರುಗುವಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ. ಆಯ್ತು ಕ್ರೈಸ್ತ ಕ್ರೈಸ್ತ ಓ ಪಾಂಡವರು ನಮ್ಮೊಡನು ರಾಜ್ಯವನ್ನು ವಹಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು ಹೋಗು ಆ ಪಾಂಡವರಿಗೆ ತಿಳಿಸು. ಸಂಗ್ರಾಮ ಸಲಗಳನ್ನು ನಡಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸು. ಹೋಗು. ದುರ್ಯೋಧನ, ಇಷ್ಟೊಂದು ದರ್ಪವೇ? ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿ ಮುದುಕಿದ, ಅಂದನಾಗದೆ ಮುಂದಾಲೋಚಿ ಮುದುಕಿದ, ಸಂಧಿಗಾಗಿ ಬಂದವನನು ಇಂದಿಗೂ ದಂಡಿದ, ಸಂಧಿಗಾಗಿ ಬಂದವನನು ಇಂದಿಗೂ ದಂಡಿದ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ. ಮನಗು ನುಡಿಗಣಿ ರಕ್ತದ ಕಣಕಣವು ಮುಗಿದು, ಮನಗು ನುಡಿಗಣಿ ರಕ್ತದ ಕಣಕಣವು ಮುಗಿದು ರಣಗೊಳ್ಳವರನು ಮುಗಿದಲು ಕೊನಗೊಟ್ಟಿರುವ ಕೆರಳಿದ ಕೇಸರಿಯ ಕೆಳಗೆ. ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಚೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಯರೈ, ರಣದೊಳು ನಿನ್ನ ಚೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಯರೈ. ಅವರ ಆಕ್ರೋಶವ ಗಮನಗೊಳಿಸಲು ನಿನಗೆ ನೀಡಿಹೇನು ತಂದಿರು ಯೋಗವ, ನಿನಗೆ ನೀಡಿಹೇನು ತಂದಿರು ಯೋಗವ. ಉಲ್ಲಾಸ ಪಡುವಿ ನಿಲ್ಲಿಸೋಮು ಕೊಂದ ನಿನ್ನ ಹಣಕದ ನುಡಿಗಳೇ, ನಿಲ್ಲಿಸೋಮು ಕೊಂದ ನಿನ್ನ ಹಣಕದ ನುಡಿಗಳೇ. ಹೀಗೆ ಗರಿಯ ಸೋಲಾಗಿ ಒಣಕದ ಮಾತುಗಳಾಗಿ ನನ್ನೊಳಗಿಸಿಕೊಂಡನೆ. ಕೌರವನ ಕ್ರೋಧಾಗಿ ಕಲ್ಪನ ಮಾತುಗಳಾಗಿ ನನ್ನೊಳಗಿಸಿಕೊಂಡನೆ. ಯಾರಿಯರೋ ಯಾರಿಯರೋ
ಹರುಷದಿಂದೊಳೆವ ಕುರು ಸಿಂಹಾಸನ ಹರುಷದಿಂದೊಳೆವ ಕುರು ಸಿಂಹಾಸನ ಕ್ಷಣದೋಳ್ ಅತಪತನ ಇಂತಿವನನು ಈ ಸಭೆಯೊಳ್ ಮಂಡಿಸುವುದನುಚಿತ ಇಂದಿವನನು ಈ ಸಭೆಯೊಳ್ ಮಂಡಿಸುವುದನುಚಿತ ಸಮಯ ವ್ಯರ್ಥ ಮಾಡದೆ ಅವರಿಗಿರಿದೂತನ ಸಮಯ ವ್ಯರ್ಥ ಮಾಡದೆ ಅವರಿಸಿರಿದೂತನ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ದರ್ಪದಿಂದ ಮೆರೆಯಬೇಡವೈ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುವಂಶದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿ ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ಅವನ್ನು ಮೊದಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೆತ್ತಿರುವೆನು. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೇ? ಸುಯೋಧನ, ಶ್ರೇಷ್ಠ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ನೀಡಿರುವುದು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಇದು. ನಿನ್ನೀ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸ್ವೀಕರಿಸು ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಯಾರು ತಮ್ಮ ತುಚ್ಛವಾದ ಮನಸ್ತತ್ವದಿಂದ ಮತ್ತು ಯಾರು ತಮ್ಮ ಸ್ವಾರ್ಥದಿಂದ ಬಂಧಿತರಾಗಿರುವರು ಅಂತವರಿಂದ ಶ್ರೀಕೃಷ್ಣ ವಾಸುದೇವನನ್ನು ಬಂಧಿಸಲು ಸಾಧ್ಯವೇ? ಈಗ ಬಂಧಿಸಿರಿ ನನ್ನನ್ನು. ಮಾಯೇ ಮಾಯೆ, ಮಾಯೇ ಅಲ್ಲಿಯೂ ಕೃಷ್ಣ